ಹೇ ಗಾಯ್ಸ್ ಎಲ್ಲರಿಗೂ ನಾನ್ ಶ್ರೇಯನ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 333 ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು 333 ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್-ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಈ ಒಂದು 333 ಗೆ ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗತ್ತೆ. ಈ ಒಂದು 333 ಆಫರ್ ಈ ಒಂದು 25th ವರೆಗೂ ಇರುತ್ತೆ. ಈ ಒಂದು ಮಂತ್ 25th ವರೆಗೂ ಇರುತ್ತೆ. ಸೊ ನೀವು 25th ಆದ ನಂತರ 333 ನ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಬಿಫೋರ್ 25th ಯಾರಿಗೆಲ್ಲ ರೀಡಿಂಗ್ಸ್ ತಗೋಬೇಕು ಅಂತ ಇಷ್ಟ ಇದೆ, ಡೆಫಿನೆಟ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ ಕೇಸ್ ಫೋನ್ ಎಲ್ಲ ರಿಸೀವ್ ಮಾಡಲ್ಲ ಅಂತ ಅಂದ್ರೆ ದಯವಿಟ್ಟು ನೀವು ಕಾಲ್ ಇಲ್ಲ ಅಂತ ಅಂದ್ರೆ ಮೆಸೇಜಸ್ ಮಾಡಿ. ನಾನು ಕಾಲ್ ರಿಸೀವ್ ಮಾಡಲ್ಲ ಅಂದ್ರೆ ಮೆಸೇಜ್ಗೆ ನಾನು ರಿಪ್ಲೈ ಮಾಡಿರ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಆಲ್ರೆಡಿ ಸಪರೇಷನ್ ಅಲ್ಲಿ ಇದ್ರ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರ, ಆಲ್ರೆಡಿ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಇದ್ದಾರೆ. ಸೊ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾರ, ಅವರೊಟ್ಟಿಗೆ ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಕಮಿಂಗ್ ಡೇಸ್ ಅಲ್ಲಿ ಯಾವಾಗ ರಿಯೂನಿಯನ್ ಆಗತ್ತೆ, ಯಾವಾಗ ರಿಕನ್ಸಿಲೇಷನ್ ಆಗತ್ತೆ, ಸೊ ನಿಮ್ಮ ಎಕ್ಸ್-ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರುವಂತ ಚಾನ್ಸಸ್ ಇದೆಯಾ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ರಿಕನ್ಸಿಲೇಷನ್ ಆಗತ್ತಾ, ಯಾವಾಗ ರಿಕನ್ಸಿಲೇಷನ್ ಆಗತ್ತೆ, ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 9 ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, 9 ಆಫ್ ಪೆಂಟಿಕಲ್ಸ್ ಇದೆ. ಓ ಮೈ ಗಾಡ್, 8 ಆಫ್ ವಾಂಡ್ಸ್, ಓಕೆ, ಅಂಡ್ 5 ಆಫ್ ಪೆಂಟಿಕಲ್ಸ್, ಸ್ಟ್ರೆಂತ್ ಕಾರ್ಡ್ ಇದೆ. ಅದ್ರ ಜೊತೆಗೆ ನಮಗೆ 3 ಆಫ್ ವಾಂಡ್ಸ್ ಇದೆ. ಓಕೆ ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಮಾಜಿ ಪ್ರೇಮಿ, ನಿಮ್ಮ ಎಕ್ಸ್-ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ, ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಸ್ಟ್ರೆಂತ್ ಕಾರ್ಡ್ ಇದೆ ಅಂಡ್ 9 ಆಫ್ ಪೆಂಟಿಕಲ್ಸ್ ಇದೆ. ಸೊ ಡೆಫಿನೆಟ್ಲಿ ರಿಕನ್ಸಿಲೇಷನ್ ಮುಂದೆ ಬರುವಂತಹ ದಿನಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ಬಹುದು. ಸೊ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನೀವು ಇಲ್ಲಿ ನೋಡ್ಬೋದು. ಸೊ ಇನ್ಫಿನಿಟಿ ಸಿಂಬಲ್ ಕೂಡ ಇದೆ. ಸೊ ಇನ್ಫಿನಿಟಿ ಸಿಂಬಲ್ ರೆಪ್ರೆಸೆಂಟ್ ಲವ್. ಸೊ ನಿಮ್ಮ ಪಾರ್ಟ್ನರ್ಗೆ ನಿಮ್ಮನ್ನ ರಿಪ್ಲೇಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಕೂಡ ಅವ್ರ ಕೈಲಿ ಆಗ್ಲಿಲ್ಲ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ತುಂಬಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ. ಆಕ್ಚುಲಿ ಒಂದು ವ್ಯಕ್ತಿಗೆ ಒಂದು ಹ್ಯೂಜ್ ರಿಯಲೈಸೇಷನ್ ಆಗ್ತಾ ಇದೆ ಅಂತ ಹೇಳ್ಬೋದು ರಿಲೇಶನ್ಶಿಪ್ ಅಂತ ಬಂದಾಗ. ಬಿಕಾಸ್ ಯಾಕೆಂತ ಅಂದ್ರೆ ನೋಡಿ, ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ಕೇರ್ಡ್ ಫಾರ್ ಯು ಅಂತ ಹೇಳ್ಬೋದು. ಸೊ ಅವ್ರಿಗೆ ನೀವು ಅಂತ ಬಂದಾಗ ಆ ಒಂದು ವ್ಯಕ್ತಿ ತುಂಬಾನೇ ಗ್ರಾಂಟೆಡ್ ಆಗಿ ತಗೊಂಡಿದ್ರು, ಕೇರ್ಲೆಸ್ ಮಾಡಿದ್ರು. ಸೊ ಯಾವಾಗ್ಲೂ ಕೂಡ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಅವೈಲಬಲ್ ಇರ್ತಾರೆ, ಇವ್ರಿಗೋಸ್ಕರ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇವಾಗ ನನ್ನ ಜೀವನದಲ್ಲಿ ನಾನು ಏನ್ ಆಗಬೇಕು ಅಂತ ಅನ್ಕೊಂಡಿರ್ತೀನಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ಬೇಕು. ಈ ರೀತಿನೆಲ್ಲ ನಿಮ್ಮ ಪ್ರೀತಿನ ಅವರು ಬೆಲೆ ಕೊಡದೆ ಇವರು ನಿಮ್ಮನ್ನ ಕೇರ್ಲೆಸ್ ಮಾಡಿ ಗ್ರ್ಯಾಂಡ್ ಪ್ರಾಡಕ್ಟ್ ತಗೊಂತಾನೆ ಬಂದಿದ್ದಾರೆ. ಬಟ್ ಅವ್ರಿಗೆ ಒಂದು ರಿಯಲೈಸೇಷನ್ ಇವಾಗ ಆಗ್ತಿದೆ, ಏನು ಅಂತ ಅಂದ್ರೆ ಯು ಆರ್ ನಾಟ್ ರೀಪ್ಲೇಸಬಲ್. ಸೊ ನಿಮ್ಮನ್ನ ಅವರು ಯಾವ್ದೇ ಕಾರಣಕ್ಕೂ ರಿಪ್ಲೇಸ್ ಮಾಡೋದಿಕ್ಕಾಗಲ್ಲ. ಯಾಕೆಂತ ಅಂದ್ರೆ ದ ವೇ ಯು ಗೇವ್ ದೆಮ್ ಲವ್. ಸೊ ನೀವೇನು ಅವ್ರನ್ನ ಇಷ್ಟಪಟ್ಟಿದ್ದೀರಾ, ಪ್ರೀತಿ ಮಾಡಿದೀರಾ, ನಿಮ್ಮ ಪ್ರೀತಿಗೆನೆ ತುಂಬಾ ಬೆಲೆ ಇದೆ. ಸೊ ಆ ಪ್ರೀತಿನ ಯಾವ್ದೇ ಕಾರಣಕ್ಕೂ ಬೇರೆಯವರು ಇವ್ರಿಗೆ ಕೊಡೋದಿಕ್ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ ನೀವ್ ಅವ್ರನ್ನ ಅಷ್ಟು ಮಟ್ಟಿಗೆ ಯಾವ್ದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ, ಅಥವಾ ಯಾವ್ದೇ ರೀತಿ ಒಂದು ಇವ್ರಿಂದ ನಂಗೆ ಏನೋ ಒಂದು ಅಡ್ವಾಂಟೇಜ್ ಇದೆ, ಇವ್ರನ್ನ ನಾನು ಇಷ್ಟಪಟ್ಬಿಟ್ರೆ, ಪ್ರೀತಿ ಮಾಡ್ಬಿಟ್ರೆ ಇವರಿಂದ ಏನೋ ಸಿಕ್ಬಿಡುತ್ತೆ ಅಂತ ನೀವ್ ಅವ್ರನ್ನ ಇಷ್ಟಪಟ್ಟಿಲ್ಲ. ಸೊ ನಿಷ್ಕಲ್ಮಶವಾಗಿ ತುಂಬಾನೇ ಜೆನ್ಯೂನ್ ಆಗಿ ಆನೆಸ್ಟಿಯಿಂದ ನೀವ್ ಇವ್ರನ್ನ ಅಕ್ಸೆಪ್ಟ್ ಮಾಡಿದ್ರ ಅವ್ರ ಲೈಫ್ ಅಲ್ಲಿ. ಸೊ ಈ ತರ ಪ್ರೀತಿನ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್, ವಿತೌಟ್ ಎನಿ ಅಡ್ವಾಂಟೇಜ್ ಯಾರು ಕೂಡ ಒಬ್ರನ್ನ ಇಷ್ಟ ಪಡೋದಿಲ್ಲ ಈ ಒಂದು ಜನರೇಷನ್ ಅಲ್ಲಿ. ಬಟ್ ಈ ಒಂದು ವ್ಯಕ್ತಿನ ನೀವು ತುಂಬಾನೇ ಅವ್ರನ್ನ ಫ್ಯಾಮಿಲಿ ಮೆಂಬರ್ ತರನೇ ಅವ್ರನ್ನ ನೀವು ಅಕ್ಸೆಪ್ಟ್ ಮಾಡಿದಿರಾ,
ಅವ್ರು ನನ್ನ ಜೀವನದಲ್ಲಿ ಇರ್ಬೇಕು, ಇವ್ರು ನನ್ನ ಜೊತೆಗೆ ಇದ್ರೆ ನನ್ನ ಜೀವನದಲ್ಲಿ ನಾನ್ ಖುಷಿಯಾಗಿರಕ್ಕೆ ಸಾಧ್ಯ ಅಂತ ಅನ್ಕೊಂಡು ನಿಮ್ಮ ಖುಷಿಗೋಸ್ಕರ, ಅವರ ಖುಷಿಗೋಸ್ಕರ ನೀವ್ ಅವ್ರನ್ನ ಇಷ್ಟಪಟ್ಟಿದ್ದೀರಾ ಬಿಟ್ರೆ, ಅಂಡ್ ಈ ಪ್ರೀತಿ ಮಾಡ್ಲೇಬೇಕು ಅಂತ ನೀವ್ ಯಾರನ್ನೂ ಚೂಸ್ ಮಾಡಿಲ್ಲ. ಸೊ ಇದನ್ನೆಲ್ಲಾನು ನೋಡಿದಾಗ ಈ ಒಂದು ವ್ಯಕ್ತಿಗೆ ಅನ್ಸುತ್ತೆ. ಅಂಡ್ ಅದ್ರ ಜೊತೆಗೆ ಪ್ರತಿ ಸತಿನೂ ಕೂಡ ಅವ್ರ ಲೈಫಲ್ಲಿ ಏನೋ ಒಂದು ಕಷ್ಟದ ಸಮಯದಲ್ಲಿ ನೀವು ಅವ್ರು ಕೇಳಿದ್ರು ಕೇಳ್ದೆ ಇದ್ರೂ ಕೂಡ ನೀವು ಅವ್ರಿಗೆ ಹೆಲ್ಪ್ ಮಾಡಿರುವಂತ ರೀತಿ ಆಗಿರ್ಬೋದು, ಕೈ ಹಿಡಿದಿರುವಂತ ರೀತಿ ಆಗಿರ್ಬೋದು, ಅಥವಾ ನನ್ನ ಜೀವನದಲ್ಲಿ ನಾನು ನಿನಗೋಸ್ಕರ ಇರ್ತೀನಿ ಅಂತ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಾಗಿರ್ಬೋದು. ಇದನ್ನೆಲ್ಲ ನೋಡಿದಾಗ ಇದನ್ನ ಯಾರು ಕೂಡ ಬೇರೆಯವರು ಮಾಡೋದಿಕ್ ಆಗೋದಿಲ್ಲ. ನೀವು ಅಷ್ಟು ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದೀರಾ, ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ, ಅಂಡ್ ಅವ್ರ ಜೀವನದಲ್ಲಿ ನೀವೇನೆಲ್ಲ ಅವ್ರು ಹೇಳಿದ್ರು ನಿಮಗೆ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರ. ಸೊ ನೀನ್ ಈ ರೀತಿ ಇರ್ಬೇಕು, ನನಗ್ ಈ ರೀತಿ ಇದ್ರೆ ನನಗ್ ಇಷ್ಟ ಆಗತ್ತೆ, ಆತರ ಅವರ ಒಂದು ಅಭಿರುಚಿ ತಕ್ಕ ಹಾಗೆ, ಅವರ ಒಂದು ಇಷ್ಟದ ತಕ್ಕ ಹಾಗೆ ನೀವು ಅವ್ರಿಗೋಸ್ಕರ ಚೇಂಜ್ ಕೂಡ ಆಗಿದ್ದೀರಾ. ಅಂಡ್ ಪ್ರತಿ ಸತಿನೂ ಕೂಡ ಇವ್ರಿಗೋಸ್ಕರ ನೀವು ತುಂಬಾನೇ ಫೈಟ್ ಮಾಡಿದೀರಾ. ಯಾಕಂತಂದ್ರೆ ಮೇ ಬಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಂದಾನೇ ನೀವು ಅವ್ರಿಗೋಸ್ಕರ ನಿಷ್ಠೂರ ಆಗಿದ್ದೀರಾ. ಅವ್ರ ಫ್ರೆಂಡ್ಸ್ಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ತುಂಬಾ ಜನಗಳ ಜೊತೆ ಗುದ್ದಾಡಿ ಕನೆಕ್ಷನ್ ನ ಉಳಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನೀವು ತುಂಬಾ ಫೈಟ್ ಮಾಡಿದಿರ ಇವ್ರಿಗೋಸ್ಕರ. ಸೊ ನಾವ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಷ್ಟೆಲ್ಲ ಯಾರು ಕೂಡ ಮಾಡೋದಿಲ್ಲ. ನನಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಾರೆ, ಅವ್ರು ನನಗೋಸ್ಕರ ಬದಲಾಗಿದ್ದಾರೆ, ನನಗೋಸ್ಕರ ಇಷ್ಟೆಲ್ಲ ಚೇಂಜ್ ಆಗಿದ್ದಾರೆ. ಸೊ ಯಾರು ಕೂಡ ನೀನ್ ಹಿಂಗ್ ಚೇಂಜ್ ಆಗು ಅಂದಿದ ತಕ್ಷಣ ಅವ್ರು ಚೇಂಜ್ ಆಗೋದಿಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಬಟ್ ಆ ಒಂದ್ ವ್ಯಕ್ತಿ ನನಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ, ಇದೆಲ್ಲನೂ ನೋಡಿದಾಗ ತುಂಬಾನೇ ಎಮೋಷನಲ್ ಆಗ್ತಾರೆ, ತುಂಬಾನೇ ಡಿಪ್ರೆಷನ್ ಹೋಗ್ಬಿಡ್ತಾರೆ, ತುಂಬಾ ಸ್ಟ್ರೆಸ್ ಹೋಗ್ಬಿಡ್ತಾರೆ. ಸೊ ತುಂಬಾನೇ ಒಂದ್ ವ್ಯಕ್ತಿಗೆ ಬ್ರೇಕಪ್ ಆಗ್ಬಾರ್ದಾಗಿತ್ತು, ಬ್ರೇಕಪ್ ಮಾಡ್ಕೋಬಾರ್ದಾಗಿತ್ತು ಅಂತ ಇವಾಗ ತುಂಬಾನೇ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ದಿಸ್ ಪರ್ಸನ್ ಫೀಲಿಂಗ್ ವೆರಿ ರಿಗ್ರೆಟ್, ನಿಮ್ಮನ್ನ ಕಳ್ಕೊಂಡಿದ್ದಕ್ಕೆ ತುಂಬಾನೇ ರಿಗ್ರೆಟ್ ಮಾಡ್ತಾರೆ. ಯಾಕೆಂತಂದ್ರೆ ನೀವ್ ಅವ್ರಿಗೋಸ್ಕರ ಎಷ್ಟು ಬೇಕಾದ್ರೂ ಸರೆಂಡರ್ ಆಗೋದಕ್ಕೆ ನೀವು ರೆಡಿ ಇದ್ರೆ, ಅವ್ರ ಪ್ರೀತಿಗೋಸ್ಕರ, ಅವರು ನಿಮ್ಮ ಜೀವನದಲ್ಲಿ ಇರ್ತಾರೆ ಅನ್ನೋದಕ್ಕೋಸ್ಕರ ನೀವು ತುಂಬಾ ಸತಿ ಅವ್ರಿಗೋಸ್ಕರ ಸರೆಂಡರ್ ಆಗಿದ್ದೀರಾ ಈ ಒಂದು ಪ್ರೀತಿನಲ್ಲಿ. ಅಂಡ್ ಪ್ರತಿ ಸತಿನೂ ಕೂಡ ನೀವು ಅವ್ರಿಗೋಸ್ಕರನೇ ಎಲ್ಲಾನು ಮಾಡಿದೀರಾ. ಅವ್ರು ಇನ್ ರಿಟರ್ನ್ ನಿಮ್ಗೆ ಏನು ಮಾಡಿಲ್ಲ. ಸೊ ನಿಮ್ಮಿಂದ ಅವ್ರ ಬೆನಿಫಿಟ್ ಆಗಿದೆ, ನಿಮ್ಮಿಂದ ಅವ್ರ ಅಡ್ವಾಂಟೇಜ್ ತಗೊಂಡಿದ್ದಾರೆ ಬಿಟ್ರೆ ಅವ್ರ ಕಡೆಯಿಂದ ನಿಮ್ಗೆ ಏನು ಸಿಕ್ಕಿಲ್ಲ, ನಾಟ್ ಇವನ್ ದ ಲವ್. ಸೊ ಇದೆಲ್ಲಾನು ನೋಡಿದಾಗ ನಾನು ಅವ್ರ ಕೈಯಲ್ಲಿ ಏನು ಮಾಡಿಲ್ಲ, ಏನು ಕೊಟ್ಟಿಲ್ಲ, ಅವ್ರ ಕಡೆಯಿಂದನೇ ನಾನು ತುಂಬಾನೇ ತಗೊಂಡಿದ್ದೀನಿ. ಸೊ ಇದೆಲ್ಲ ನೋಡಿದಾಗ ಒಂದು ಗಾಡ್ ಗಿಫ್ಟ್ ಅಂತ ಒಂದು ಪ್ರೀತಿನ ಇಷ್ಟು ಈಸಿಯಾಗಿ ಬಿಟ್ಕೊಟ್ಬಿಟ್ಟೆ ಅನ್ನೋ ಒಂದು ಕೊರಗು ತುಂಬಾನೇ ಇದೆ. ಸೊ ಅವ್ರು ಅನ್ಕೊಂಡಿರ್ಲಿಲ್ಲ ಒಂದು ಟೈಮ್ ಬರುತ್ತೆ, ಇವ್ರಿಗೋಸ್ಕರ ನಾನು ಯೋಚನೆ ಮಾಡ್ತೀನಿ, ಥಿಂಕ್ ಮಾಡ್ತೀನಿ, ಇವ್ರ ಬಗ್ಗೆ ನಾನು ಥಿಂಕ್ ಮಾಡಿ ಇಷ್ಟೆಲ್ಲ ಕೊರಗ್ತೀನಿ ಅಂತ ಅವ್ರು ಯಾವ್ದೇ ಕಾರಣಕ್ಕೂ ಅನ್ಕೊಂಡಿರ್ಲಿಲ್ಲ. ಸೊ ಇವತ್ತು ನೀವು ಅವ್ರ ಲೈಫಲ್ಲಿ ಯು ಪ್ಲೇಡ್ ಅ ಮೇಜರ್ ರೋಲ್. ಅವರ ಪೇರೆಂಟ್ಸ್ ಗಿಂತ, ಅವರ ಫ್ಯಾಮಿಲಿಗಿಂತ, ಅವರ ಫ್ರೆಂಡ್ಸ್ ಗಿಂತ ಮೇ ಬಿ ಅವರು ನಿಮ್ಮ ಮೇಲೆ ತುಂಬಾ ಡಿಪೆಂಡ್ ಆಗಿದ್ರು ನಿಮ್ಮ ಜೊತೆಗೆ ಇದ್ದಷ್ಟು ದಿನ. ಸೊ ಆ ಡಿಪೆಂಡೆನ್ಸಿ ಎಲ್ಲ ನೋಡಿದಾಗ ದೇ ಫೀಲ್ ವೆರಿ ಲೋನ್ಲಿ ಟುಡೇ. ಸೊ ತುಂಬಾನೇ ಅವರು ಒಂಟಿ ಆಗ್ತಾ ಇದ್ದೀನಿ, ಲೋನ್ಲಿ ಆಗ್ತಾ ಇದ್ದೀನಿ, ಯಾರ ಜೊತೆ ಜಾಸ್ತಿ ಬೆರೀತಾ ಇಲ್ಲ, ಅಥವಾ ಯಾರ್ಯಾರ ಜೊತೆಗೆ ಅವ್ರು ಇದ್ರು ಅವ್ರ ಜೊತೆನೆ ಅವ್ರಿಗೆ ಮೋಸ ಆಗಿದೆ. ಸೊ ನೀವ್ ಯಾವತ್ತೂ ಅವ್ರಿಗೆ ಬಿಟ್ರೇಯಲ್ ಮಾಡಿಲ್ಲ, ಮೋಸ ಮಾಡಿಲ್ಲ, ಚೀಟಿಂಗ್ ಮಾಡಿಲ್ಲ, ಅಥವಾ ಯಾವ್ದೇ ಕಾರಣಕ್ಕೂ ನೀವು ಅವ್ರನ್ನ ಎದುರು ಮಾತು ಕೊಟ್ಟಿಲ್ಲ. ನಿನ್ ಮಾತ್ ನಾನ್ ಯಾಕೆ ಕೇಳ್ಬೇಕು, ಈ ರೀತಿ ಅವ್ರಿಗೋಸ್ಕರ ನೀವು ಪ್ರತಿಯೊಂದನು ಆ ಪ್ರೀತಿನಲ್ಲಿ ಸರೆಂಡರ್ ಆಗಿ ಅವ್ರಿಗೋಸ್ಕರ ನೀವು ಬದುಕ್ತಾ ಇದ್ರಿ. ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ಅಷ್ಟು ಒಳ್ಳೆ ವ್ಯಕ್ತಿನ ನಾನು ಅಷ್ಟು ಸುಲಭವಾಗಿ ಯಾಕೆ ಬಿಟ್ಕೊಟ್ಟೆ, ಈ ರೀತಿ ಯೋಚನೆ ಮಾಡ್ತಿದ್ದಾರೆ. ಅಂಡ್ 5 ಆಫ್ ಪೆಂಟಿಕಲ್ಸ್ ಇದೆ, ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಅವರು ತುಂಬಾನೇ ಲಾಸ್ ಆಗಿದೆ ನನ್ನ ಜೀವನದಲ್ಲಿ. ಸೊ ಸಮಥಿಂಗ್ ಇಸ್ ಲಾಸ್ಡ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಅಂಡ್ ನಿಮ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ಆಫ್ 8 ಆಫ್ ವಾಂಡ್ಸ್. ಸೊ ನಿಮ್ಗೆ ಅರ್ಜೆಂಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಮಾತಾಡ್ಬೇಕು. ಇವತ್ತು ನಾನು ಮಾತಾಡಿಲ್ಲ ಅಂತ ಅಂದ್ರೆ ಕಮಿಂಗ್ ಡೇಸ್ ಅಲ್ಲಿ ತುಂಬಾ ಲೇಟ್ ಆಗ್ಬಿಡುತ್ತೆ, ಅವಾಗ ನೀವು ನಂಗೆ ಸಿಗೋದೇ ಇಲ್ಲ ಅನ್ನೋ ಒಂದು ರೀತಿನಲ್ಲಿ ಅವ್ರಿಗೆ ತುಂಬಾನೇ ಯೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಅಂಡ್ 3 ಆಫ್ ವಾಂಡ್ಸ್ ಕಾರ್ಡ್ ಇರೋದ್ರಿಂದ ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ ಆಕ್ಚುಲಿ ನಿಮ್ಮನ್ನ. ಸೊ ದಿಸ್ ಪರ್ಸನ್ ವಾಂಟ್ಸ್ ಟು ರೀಕನೆಕ್ಟ್ ವಿತ್ ಯು, ನಿಮ್ ಜೊತೆಗೆ ಮಾತಾಡ್ಬೇಕು ಅನ್ನೋ ಒಂದು ಹಂಬಲ ಜಾಸ್ತಿ ಆಗ್ತಾ ಇದೆ. ಬಟ್ ನಿಮ್ ಹತ್ರ ಮಾತಾಡೋದಕ್ಕೆ ಅಥವಾ ನೀವು ಕೇಳುವಂತ ಕೆಲವೊಂದು ಪ್ರಶ್ನೆಗಳಿಗೆ ಅವರಲ್ಲಿ ಉತ್ತರಗಳಿಲ್ಲ. ಸೊ ಇದನ್ನೆಲ್ಲಾನು ಯೋಚನೆ ಮಾಡ್ತಿದ್ದಾರೆ. ಸೊ ಇವ್ ನನ್ನ ಜೊತೆಗೆ ಮಾತಾಡ್ಬೇಕು ಅಂತ ಬಂದಾಗೆಲ್ಲಾನು ಕೂಡ ಮೇ ಬಿ ನೀವು ಅವ್ರ ಹತ್ರ ತುಂಬಾ ಸತಿ ಹೋಗಿದ್ರ ಕಮ್ಯುನಿಕೇಟ್ ಮಾಡೋದಕ್ಕೆ, ಅಥವಾ ಅವ್ರೇನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರ ಅದನ್ನ ಕ್ಲಿಯರ್ ಔಟ್ ಮಾಡೋಕೆ ತುಂಬಾ ಸತಿ ನೀವು ಅದನ್ನ ಆಕ್ಷನ್ಸ್ ತಗೊಂಡಿದ್ರ. ಬಟ್ ಅವಾಗೆಲ್ಲ ಈ ಒಂದ್ ವ್ಯಕ್ತಿ ನಿಮ್ಮನ್ನ ತುಂಬಾನೇ ದೂರ ತಳ್ತಾ ಇದ್ರು, ನನ್ ಜೊತೆಗೆ ಮಾತಾಡ್ಬಿಡ, ನಂಗೆ ನಿನ್ ಜೊತೆಗೆ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ ಅಂತ ದೂರ ತಳ್ತಾ ಇದ್ರು. ಬಟ್ ಇವತ್ತು ಅವ್ರಿಗೆ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಮ ನೋಡಿದ್ರೆ ಅವ್ರಿಗೆ ಭಯ ಆಗ್ತಾ ಇದೆ, ನನ್ ಜೊತೆಗೆ ಇವ್ರು ಮಾತಾಡ್ತಾರಾ,
ರಿಜೆಕ್ಟ್ ಮಾಡ್ತಾರಾ ಅಥವಾ ತುಂಬಾನೇ ಫಿಯರ್ ಅಂತೂ ಇದೆ. ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ದ ಕರೇಜ್ ಟು ಕಮ್ ಇನ್ ಫ್ರಂಟ್ ಆಫ್ ಯು. ಸೊ ನಿಮ್ ಹತ್ರ ನಿಮ್ ಎದುರುಗಡೆ ಬಂದು ನಿಂತು ಮಾತಾಡೋದಕ್ಕೆ ಇವ್ರಿಗೆ ಧೈರ್ಯನೇ ಸಾಲ್ತಾ ಇಲ್ಲ, ಇಷ್ಟು ಮಟ್ಟಿಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ರಿಕನ್ಸಿಲೇಷನ್ ಆಗ್ಬೋದಾ? ಮೇ ಬಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ನೀವು ಆಲ್ರೆಡಿ ಮೋನ ಆಗ್ಬಿಟ್ಟಿದ್ದೀರಾ, ಮೋನ ಆಗಿ ನಿಮ್ ಜೀವನವನ್ನ ನೀವು ಕಟ್ಕೊಳ್ತಾ ಇದ್ದೀರಾ ಅಂತ ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ ಇವಾಗ ಅವ್ರು ರೀಚ್ ಔಟ್ ಆದ್ರೆ ಮೇ ಬಿ ನೀವು ಅವ್ರ ಹತ್ರ ಮಾತಾಡೋದಿಲ್ಲ ಅನ್ನೋ ಒಂದು ಕನ್ಕ್ಲೂಷನ್ ಅವ್ರು ಬಂದ್ಬಿಟ್ಟಿದ್ದಾರೆ. ಬಟ್ ಡೆಫಿನೆಟ್ಲಿ ಮೋರ್ ಓವರ್ ಈ ಒಂದು ವ್ಯಕ್ತಿ ರಿಕನ್ಸಿಲೇಷನ್ ಆಗ್ಬೇಕು, ರಿಯೂನಿಯನ್ ಆಗ್ಬೇಕು, ನಿಮ್ ಜೊತೆಗೆ ಮಾತಾಡ್ಬೇಕು ಅನ್ನೋ ಒಂದು ಡೆಫಿನೆಟ್ಲಿ ಧೈರ್ಯ ಮಾಡ್ಕೊಂಡು ಕಮಿಂಗ್ ಡೇಸ್ ಅಲ್ಲಿ ವಿತ್ ಇನ್ ದ ನೆಕ್ಸ್ಟ್ 2-3 months ಒಳಗಡೆ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂಡ್ ರಿಕನ್ಸಿಲೇಷನ್ ರಿಯೂನಿಯನ್ ಆಗ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ನಿಮ್ ಜೊತೆ ರಿಕನೆಕ್ಟ್ ಆಗ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.